ಯಾರ್ದೋ ರಕ್ಷಣೆ ಆಗ್ತಾ ಇರೋ ರೀತಿಯಲ್ಲಿ ಅನುಮಾನ ಬರ್ತಾ ಇದೆ. ಕಾರಣ ಅದರಲ್ಲಿ ಹೇಳ್ತಾರೆ, ನಮಗೆ ಬೈತಾರೆ ಸರ್ ಅಂತ ಹೇಳಿ ಆ ಸಿಬ್ಬಂದಿ ಹೇಳೋದು. ಹಾಗಾಗಿ ಯಾರು ಅನ್ನೋದು ಪ್ರಶ್ನೆ. ಇನ್ನೊಂದು ಕಡೆಗೆ ಈ ವರದಿಯನ್ನು ಪ್ರಸಾರ ಮಾಡಿದ್ದಕ್ಕೆ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ಪಬ್ಲಿಕ್ ಟಿವಿಗೆ. ಸೊ ಪಬ್ಲಿಕ್ ಟಿವಿ ಈ ವರದಿಯ ಬಗ್ಗೆ ಪ್ರಶಂಸೆಗಳ ಸುರಿಮಳೆನೇ ಬರ್ತಾ ಇದೆ. ಕಾರಣ ಬಟ್ಟೆ ಉಡುಗೊಡೆಯನ್ನ ನೋಡಿಕೊಂಡು ನೀವು ಇನ್ನೊಬ್ಬರನ್ನ ಅಳಿಯೋದನ್ನ ಬಿಡಿ ಅನ್ನುವಂಥ ವಿಚಾರವನ್ನ ನಾವು ಹೇಳ್ತಾ ಇದ್ದಿದ್ದು. ಸೊ ಈ ಸುದ್ದಿಯನ್ನ ಪಬ್ಲಿಕ್ ಟಿವಿ ದೊಡ್ಡದಾಗಿ ಪ್ರಸಾರ ಮಾಡಿದೆ, ಜನರ ಧ್ವನಿಯಾಗಿ ಕೆಲಸ ಮಾಡಿದೆ ಅಂತೆಲ್ಲ ವಿಪಕ್ಷ ನಾಯಕ ಅಶೋಕ್ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಇದನ್ನ ಖಂಡಿಸ್ತೀನಿ. ಯಾರ ರೈತ ಅನ್ನದಾತ, ಅವ್ರಿಗೆ ಇಡೀ ಕರ್ನಾಟಕದಲ್ಲಿ ದೇಶದಲ್ಲಿ ಓಡಾಡುವಂಥದ್ದಕ್ಕೆ ಅವಕಾಶ ಇದೆ. ಅದರಿಂದ ಯಾರು ಈ ತರ ಸಿಬ್ಬಂದಿ ಮಾಡಿದನೋ ಅವನ ಮೇಲೆ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು. ಅದೊಂದೇ ಅಂತಲ್ಲ, ಮುಂದೆ ಈ ತರ ಘಟನೆ ಆಗದಂಗೆ ನಮ್ಮ ಮೆಟ್ರೋ ಅಧಿಕಾರಿಗಳು, ಅಲ್ಲಿನ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲರೂ ಕೂಡ ಗಮನ ಹರಿಸಿ ಈ ಥರ ಏನು ಬಟ್ಟೆ ಮೇಲೆ ಒಳಗಡೆ ಬಿಡೋದು, ಮೆಟ್ರೋ ಒಳಗಡೆ ನಾನು ನೋಡಿದ್ದೀನಿ. ಬೆಂಗಳೂರಿನ ಬೇರೆ ಬೇರೆ ಕ್ಲಬ್ಗಳಲ್ಲಿ, ಕೆಲವು ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಚಪ್ಪಲಿ ಹಾಕೊಂಡು ಹೋದ್ರೆ ಬಿಡಲ್ಲ, ಪಂಚೆ ಹಾಕೊಂಡು ಹೋಗೋದ್ರೆ ಬಿಡಲ್ಲ. ಏನು ಇವ್ರ ಅಪ್ಪನ ಆಸ್ತಿನ ಇದೆಲ್ಲ? ಸಾಮಾನ್ಯ ಪ್ರಜೆ ಅವನು ಕೂಡ ಒಂದು ಟ್ಯಾಕ್ಸ್ ಕಟ್ತಾನೆ. ಸಾಮಾನ್ಯ ಪ್ರಜೆನೂ ಕೂಡ ಈ ರಾಜ್ಯಕ್ಕೆ ದೇಶಕ್ಕೆ ಟ್ಯಾಕ್ಸ್ ಕಟ್ತಾನೆ. 100% ಸಾರ್ವಜನಿಕ ಸಂಚಾರಕ್ಕೆ ಇರುವಂಥದ್ದು. ಇದರಲ್ಲಿ ಯಾವುದೇ ರೀತಿಯಾದಂಥ ಮುಲಾಜಿಲ್ಲ, ಕ್ರಮ ತೆಗೆದುಕೊಳ್ಬೇಕು. ಅದ್ರ ಜೊತೆಗೆ ಈ ಥರ ಇನ್ನು ಘಟನೆ